ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದ ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಹಲವರಿಗೆ ನೋಟಿಸ್ ಕೊಟ್ಟಿದ್ರು, ಸ್ಟೇಷನ್ ಬೇಲ್ ಕೊಟ್ಟು ಹೊರಗೆ ಕೂಡ ಕಳಿಸಿದ್ರು. ಇದೀಗ ಬೆಂಗಳೂರಿನ ಹೊರಭಾಗದಲ್ಲಿ ನಡೆದಿದ್ದ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲುಗು ನಟಿ ಹೇಮಾ ವಿಚಾರಣೆಗೆ ಬರೋ ಡೌಟ್ ಅಂತೆ. ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರಲು ಸಿಸಿಬಿ ಸೂಚನೆಯನ್ನ ಕೊಟ್ಟಿತ್ತು. ಬಟ್ ಡ್ರಗ್ಸ್ ಸೇವನೆ ದೃಢಪಟ್ಟ ಹಿನ್ನೆಲೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ರು, ಬನ್ನಿ ವಿಚಾರಣೆಯನ್ನ ಎದುರಿಸಿ ಅಂತ. ನೋಟಿಸ್ ಸಿಕ್ಕಿದೆ ಅವರಿಗೆ, ಆದ್ರೂ ಅವ್ರಿಗೆ ವಿಚಾರಣೆಗೆ ಬರೋದು ಡೌಟು ಅಂತ ಮಾಹಿತಿ. ಬರ್ಲಿಲ್ಲ ಅಂದ್ರೆ ಏನ್ ನೆಪ ಕೊಡ್ತಾರೆ, ವಕೀಲರ ಮುಖಾಂತರ ಆನ್ಸರ್ ಅನ್ನ ಕೊಡಿಸ್ತಾರೆ. ಇಲ್ಲೂ ಕೂಡ ಅಧಿಕಾರಿಗಳು ಅಷ್ಟಕ್ಕೆ ಸುಮ್ಮನಾಗ್ತಾರ ಗೊತ್ತಿಲ್ಲ. ಇವ್ರಿಗೆ ಸ್ಟೇಷನ್ ಬೇಲ್ ಮೇಲೆ ಹೊರ ಕಳಿಸಿರುವಂಥದ್ದು. ಇದೀಗ ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ, ಹೌದು ಇವರು ಇಂತಹ ವಸ್ತುಗಳನ್ನ ಸೇವನೆ ಮಾಡಿದ್ರು ಅನ್ನೋ ದೃಢಪಟ್ಟಂತಹ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಹಾಜರಾಗಿ ಅಂತ. ಬಟ್ ಅವ್ರು ಯಾವುದೇ ರೀತಿಯ ರೆಸ್ಪಾನ್ಸ್ ಕೊಟ್ಟಿಲ್ಲ. ಇವತ್ತು 11 ಗಂಟೆಗೆ ವಿಚಾರಣೆಗೆ ಬರಬೇಕಿತ್ತು, ಬಟ್ ಬರೋದು ಬಹುತೇಕ ಅನುಮಾನ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಮುಂದಕ್ಕೆ ಏನು, ಮತ್ತೆ ಸಮಯಾವಕಾಶವನ್ನ ಕೊಡ್ತಾರಾ ಅಥವಾ ಬೇರೆ ಏನಾದರೂ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾರ ಅಧಿಕಾರಿಗಳು ಅನ್ನುವಂಥದ್ದು ಕಾದು ನೋಡಬೇಕು. ಇದು ಭಾನುವಾರ ನಡೆದಂತಹ ಪ್ರಕರಣ, ಕಳೆದ ಭಾನುವಾರ ಅಲ್ಲ, ಆಯ್ತು ಹತ್ತತ್ರ 15 ದಿನಗಳಾಗ್ತಾ ಬಂತು. ಆಗ ಬೆಂಗಳೂರಿನ ಹೊರವಲಯದಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದಕ ವಸ್ತುಗಳನ್ನ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ರೈಡ್ ಮಾಡಿದ ಸಂದರ್ಭದಲ್ಲಿ ಇವರು ಕೂಡ ಸಿಗ್ಹಾಕೊಂಡಿದ್ರು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಇದೀಗ ನೋಟಿಸ್ ಸಿಕ್ಕಿದೆ ಅವರಿಗೆ, ವಿಚಾರಣೆಗೂ ಕೂಡ ಕರೆದಿದ್ದಾರೆ. ಬಟ್ ಬರೋದು ಬಹುತೇಕ ಅನುಮಾನ ಅಂತ. ಕಾರಣ ಏನು? ಓಕೆ, ಬರ್ಲಿಲ್ಲ, ಮುಂದಕ್ಕೆ ಏನು ಹಾಗಾದ್ರೆ? ಖಂಡಿತವಾಗಿ ವಿದ್ಯಾ, ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಮಾ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಅನುಮಾನಗಳಿತ್ತು. ಯಾಕೆಂದರೆ ಆಕೆ ಮತ್ತು ಆಕೆಯ ಸಂಗಡಿಗರು, ಅಂದರೆ ಆಕೆ ಒಂದಷ್ಟು ಆರ್ಗನೈಸನ್ನು ಮಾಡ್ತಾಯಿದ್ರು ಅನ್ನೋ ಅನುಮಾನದ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಈಗ ಸಿಸಿಬಿ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ಅವರನ್ನು ಪರೀಕ್ಷೆಗಳು ಪಡಿಸಿದ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಇತ್ತು. ಯಾಕೆಂದರೆ ಅವರು ಡ್ರಗ್ಸನ್ನು ಸೇವನೆ ಮಾಡಿರುವಂಥದ್ದು, MDMA ಪಿಲ್ಸ್ಗಳೇನಿತ್ತು ಆ ಪಿಲ್ಸ್ಗಳನ್ನು ಸೇವನೆ ಮಾಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದ್ದ ಹಿನ್ನೆಲೆಯಲ್ಲಿ ಆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ, ಜೊತೆಗೆ MDMA ಡಿಮ್ಯಾಂಡ್ ಮಾಡಿ ಯಾರ ಮೂಲಕ ಹೋಗಿ ತರಿಸಲಾಗಿತ್ತು, ಜೊತೆಗೆ ಅವರು ಇನ್ನೊಂದು 30 ಜನನ ಕರ್ಕೊಂಡು ಬಂದಿದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳಿದ್ದಾವೆ. ಆ ಮಾಹಿತಿಗಳನ್ನೆಲ್ಲ ಕೂಡ ಕ್ರೋಢೀಕರಿಸೋದಕ್ಕೋಸ್ಕರ ಸಿಸಿಬಿ ಅಧಿಕಾರಿಗಳು ಈಗ ನೋಟಿಸನ್ನು ಕೊಟ್ಟಿರುವಂಥದ್ದು. ಈಗಿನ ಮಾಹಿತಿ ಪ್ರಕಾರ ಅವರು ವಿಚಾರಣೆಗೆ ಹಾಜರಾಗುವಂಥದ್ದು ಬಹುತೇಕ ಅನುಮಾನ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂದರೆ ಅವರು ವಕೀಲರ ಮೂಲಕ ಒಂದಷ್ಟು ರಕ್ಷಣೆಯನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಲುಪಿಸಿ ಮತ್ತೊಂದು ದಿನಕ್ಕೆ ವಿಚಾರಣೆಗೆ ಅವಕಾಶವನ್ನು ಕೇಳಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಮೂಲಗಳು ಸ್ಪಷ್ಟವನ್ನು ಪಡಿಸ್ತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆಗೆ ಹಾಜರಾಗುವಂಥದ್ದು ಬಹುತೇಕ ಅನುಮಾನ ಅಂತೇಳಿ ಹೇಳಲಾಗ್ತಾ ಇರುವಂಥದ್ದು. ಅಕಸ್ಮಾತ್ ಇವತ್ತೇನಾದರೂ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಮತ್ತೊಂದು ನೋಟಿಸನ್ನು ಕೊಡ್ತಾರೆ. ಮತ್ತೊಂದು ನೋಟಿಸನ್ನಕ್ಕೂ ವಿಚಾರಣೆಗೂ ಹಾಜರಾಗಲಿಲ್ಲ ಮತ್ತೊಂದು ನೋಟಿಸನ್ನು ಕೊಡ್ತಾರೆ. ಅಂದರೆ 3 ನೋಟಿಸ್ಗಳನ್ನು ಕೊಡಲಿಕ್ಕೆ ಅವಕಾಶಗಳಿದ್ದಾವೆ. 3 ನೋಟಿಸನ್ನು ಕೊಟ್ಟ ಬಳಿಕ ಏನಾದರೂ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಕೋರ್ಟ್ನ ಅನುಮತಿಯನ್ನು ಪಡೆದುಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆಗಳೇನಿತ್ತು ಆ ಕಾನೂನು ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಈಗ ಸಿಸಿಬಿ ಅಧಿಕಾರಿಗಳು ಕೂಡ ತಯಾರನ್ನು ಮಾಡ್ಕೊಂಡಿರುವಂಥದ್ದು. ಬಹುತೇಕ ಇವತ್ತು ವಿಚಾರಣೆಗೆ ಹಾಜರಾಗಲಿಲ್ಲ ಅಂದರೆ ಮುಂದಿನ ಕಾರ್ಯಾಚರಣೆಗಳು ಏನು ಮಾಡಬೇಕು ಮತ್ತು ಕಾನೂನಾತ್ಮಕ ಹೋರಾಟಗಳನ್ನು ಏನು ಮಾಡಬೇಕು ಅಂತೇಳಿ ಸಿಸಿಬಿ ಒಂದಷ್ಟು ತಯಾರಿಗಳನ್ನು ನಡೆಸ್ತಾ ಇರುವಂಥದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.